100%. ಜರ್ಮನಿಲಿ ಎಷ್ಟಿತ್ತು ಸ್ಯಾಲ್ರಿ ನಿಮಗೆ? ಅದೇ ಬೇಡ ಬಿಡಿ ಸರಿ. ಅಲ್ಲ, ಒಬ್ಬ ಕಲಾವಿದನಿಗೆ ಸಿನಿಮಾ ಮಾಡಬೇಕು ಆಸಕ್ತಿ ಬಂದಾಗ ಎಲ್ಲವನ್ನೂ ಬಿಟ್ಟು ಬರ್ತಾನಲ್ಲ, ಎಷ್ಟು ಡೆಡಿಕೇಶನ್ ಇರಬೇಕು ಜರ್ಮನಿ ಅಂತ ದೇಶದಲ್ಲಿ. ಅದಕ್ಕೆ ಒಂದು ಕ್ಯೂರಿಯಾಸಿಟಿ, ಎಷ್ಟಿತ್ತು ಸ್ಯಾಲ್ರಿ? ಸ್ಯಾಲ್ರಿ ಒಂದಷ್ಟು ಇತ್ತು ಸರ್, ಬಟ್ ಯಾವ ಜರ್ಮನಿ ಹೋಗ್ಬೋದು, US ಹೋಗ್ಬೋದು, ನಮ್ಮ ಇಂಡಿಯಾ ಥರ ಯಾವುದೂ ಇಲ್ಲ. ಸೊ ಆಫ್ಟರ್ ಅಲ್ಲಿ ಒಂದು ವಾರ 10 ದಿನ 1 ತಿಂಗಳಿದ್ಮೇಲೆ ಅಪ್ಪ ಸಾಗುರು ನಮ್ಮ ಇಂಡಿಯಾ ಹೋಗೋಣ ಅಂತ ಅನ್ಸುತ್ತೆ. ಸೊ ನನಗೆ ಫೇವ್ರೆಟ್ ಕಂಟ್ರಿ ಅಂದರೆ ಇಂಡಿಯಾ ಆ್ಯಂಡ್ ಫೇವ್ರೆಟ್ ಪ್ಲೇಸ್ ಅಂದರೆ ನಮ್ಮ ಮನೆ. ಸೊ ಯೂಶ್ವಲಿ ನಾನು ಫ್ರೀ ಟೈಮಲ್ಲೂ ಮನೆಯಲ್ಲೇ ಇರ್ತೀನಿ ಹೊರತು ಜಾಸ್ತಿ ಹೊರಗಡೆ ಓಡಾಡಲ್ಲ. ಮೂವಿ ವೈಸ್ ಅಂತಂದರೆ ನಾನು ಏನಂದರೆ ಸ್ಯಾಲ್ರಿ ವೈಸ್ ಮಾತಾಡೋದಲ್ವ, ಈ ಮೂವಿ ಏನಂದರೆ ಎಷ್ಟೇ ಕಷ್ಟಪಟ್ಟರು ಮಲಗಬೇಕಾದ್ರೆ ತೃಪ್ತಿಯಿಂದ ಮಲ್ಕೊತೀವಿ ನಾವು ಇಷ್ಟಪಡ್ತಿರೋ ಕೆಲಸ ಮಾಡ್ತಾ ಇದ್ದೆ. ಇಲ್ಲ ಅಂದರೆ ಎಷ್ಟೇ ರಿಚ್ ಆಗಿರೋ ಬಂಗ್ಲೆಲಿದ್ರು ನೈಟ್ ನಿದ್ದೆ ಬರಲ್ಲ, ನಾವು ಇಷ್ಟಪಡದಿರೋ ಕೆಲಸ ಮಾಡ್ತಾ ಇದ್ದೆ. ಸೊ ಐ ಫೀಲ್ ಐ ಆಮ್ ದಿ ರಿಚೆಸ್ಟ್ ನಾವು ಇವಾಗ. ದಿನಕರ್ ಸರ್ ಅಂದಿದ ತಕ್ಷಣ ನಮ್ಗೆ ಆಲ್ರೆಡಿ ಹೇಳ್ದಂಗೆ ಸಾಕಷ್ಟು ಸಿನಿಮಾಗಳು ಜೊತೆಯಲ್ಲಿ ಆಗಿರ್ಬೋದು, ಸಾರಥಿ ಆಗಿರ್ಬೋದು, ಇಂಥ ಸಿನಿಮಾಗಳನ್ನ ನೋಡಿರೋದ್ರಿಂದ ಈ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ಥರ ಇರುತ್ತೆ ಅಂತ ಕ್ಯೂರಿಯಾಸಿಟಿ ಅಂತೂ ತುಂಬ ಇದ್ದೇ ಇರುತ್ತೆ. ಅವರು ಅಂತಂದ್ರೆ ಬಿಡಪ್ಪ ಆ ಕತೆ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅಂತ. ನಿಮಗೆ ಜೊತೆಯಲ್ಲಿ ಒಂಥರ ಎಮೋಷನಲ್ ಅಲ್ವಾ? ಸೊ ಅದೇ ಕಾಂಬಿನೇಷನ್ ನಲ್ಲಿ ಡೈರೆಕ್ಟರು ಅಂತ ಬಂದಾಗ ಅದೊಂದೆಲ್ಲೋ ಸಿಂಕ್ ಆಗುತ್ತೆ ಅಂತ ಅನಿಸ್ತಾ ಇರತ್ತೆ. ಸರ್ ಕತೆ ಹೇಳಿದಾಗ ಇದಕ್ಕೆ ನಾನು ಸೂಟ್ ಆಗ್ತೀನಿ, ಯಾರು ಓಕೆ ಈ ಪಾತ್ರ ನನಗೆ ಅಂತಾನೆ ಇದ್ದಂಗಿದೆ, ನಾನು ಇದಕ್ಕೆ 100% ಕೊಡ್ಬೋದು ಅಂತ ಅನ್ಸಿತಾ? ಹೇಗೆ ಅಂತ ಅಂದ್ರೆ ಈ ಮೂವಿ ಸ್ಟಾರ್ಟ್ ಆಗಿದ್ದು ಲೈಕ್ ಜೈನ ಬೋಗಣ್ಣ ಸರ್ ನನ್ನ ತಗೊಂಡ್ರು ಫಸ್ಟ್. ಸೊ ಅವ್ರಂತ ನಂಗೆ ಗಾಡ್ ಫಾದರ್ ಇದ್ದಂಗೆ. ಅದಾದ್ಮೇಲೆ ಲೈಕ್ ದಿನಕರ್ ಸರ್ ಜೊತೆ ಅವ್ರು ಆಲ್ರೆಡಿ ಅಪ್ಪು ಸರಿಗೆ ಒಂದು ಮೂವಿ ಮಾಡಬೇಕಿತ್ತು, ಬಟ್ ಬಿಕಾಸ್ ಆಫ್ ಬ್ಯಾಡ್ ಇನ್ಸಿಡೆಂಟ್ ಅದಾಗಿಲ್ಲ. ಸೊ ದಿನಕರ್ ಸರಿಗೆ ಆಮೇಲೆ ಜೈನ ಬೋಗಣ್ಣ ಸರ್ ಅಪ್ರೋಚ್ ಮಾಡಿದ್ರು, ವಿರಾಟ್ ದಿಂಗ್ ಡೇಟ್ ಇದೆ ಮಾಡ್ತೀರಾ ಅಂತ. ಸೊ ದಿನಕರ್ ಸರ್ ನನ್ನನ್ನ ಈಗ ಕಿಸ್ ಮೂವಿಯಲ್ಲಿ ಲವ್ ಬಾಯ್ ಆಗಿ ನೋಡಿದ್ದಾರೆ. ಸೊ ಇನ್ಮೇಲೆ ಕಂಪ್ಲೀಟ್ಲಿ ಚೇಂಜ್ ಓವರ್, ಅಂದ್ರೆ ಆ ಮೂವಿಗೂ ಈ ಮೂವಿಗೂ ಇರೋ ಕ್ಯಾರೆಕ್ಟರ್ ಸಂಬಂಧನೇ ಇಲ್ಲ ಅನ್ನೋ ಥರ ನನ್ನ ಮೇಲೆ ಪ್ಲಾಟ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಯಾ ಅವ್ರು ನಾನು ಸೂಟ್ ಆಗ್ತೀನಿ ಅಂತ ಅಂದಿದ್ದಕ್ಕೆ ಅವ್ರು ತಗೊಂಡಿದ್ದು, ಬಿಕಾಸ್ ಈಸ್ ವೆರಿ ಪ್ಯಾಷನೆಟ್. ಇಲ್ಲ ಅಂದ್ರೆ ಅವ್ರು ಒಂದ್ ಶಾರ್ಟ್ ಕೂಡ ಕಾಂಪ್ರಮೈಸ್ ಆಗಲ್ಲ. ಸೊ ಚೆನ್ನಾಗಿ. ಓಕೆ, ಹೀರೋಯಿನ್ ಇವರೇ ಅಥವಾ ಹೀರೋ ಇವರೇ ಅಂತ ಗೊತ್ತಾದಾಗ ನೀವು ಇವರ ರಿಯಾಕ್ಷನ್ಸ್ ಏನಿತ್ತು ಅಂತ? ಹಳೆ ಇನ್ನೊಂದು ಸಿನಿಮಾ ಮಾಡ್ಬೇಕಿತ್ತು ಒಟ್ಟಿಗೆ. ಸೊ ವಿ ವರ್ ಆಲ್ರೆಡಿ ಫ್ರೆಂಡ್ಸ್ ರಾಯಲ್ ಬರುವಾಗ. ಸೊ ನಿಮಗೆ ಗೊತ್ತಿತ್ತು. ಇಲ್ಲ ಅಂದ್ರೆ ನನಗೆ ಶೂಟಿಂಗ್ ಸ್ಪಾಟ್ ಆಗ್ಲಿ ಆಕ್ಟರ್ಸ್ ಆಗ್ಲಿ ಇವ್ರು ಏನ್ ಮಾತಾಡೋದಿಲ್ಲ. ಅವ್ರಿಗೆ ನಾನು ಐ ಮೀನ್ ಬೇರೆಯವ್ರ ಜೊತೆ ಗೊತ್ತಿಲ್ಲ. ಅಲ್ಲ ಯೂಶಲಿ ಸ್ಪಾಟ್ ಅಲ್ಲಿ ಒಂಥರ ಫಸ್ಟ್ ಬೆಂಚರ್ಸ್ ಇರ್ತಾರೆ ಗೊತ್ತಾ, ಏನು ಮಾತಾಡೋದಿಲ್ಲ, ನಾನಾಯ್ತು ನನ್ ಕೆಲಸ ಹಂಗೆ ಸೆಟಲ್ ಹಂಗೆ. ನಿಮ್ಮ ಹತ್ರನೇ ಇವಾಗ ಇಲ್ಲಿ ಮಾತಾಡ್ತಿರೋದು ಇಟ್ಸ್ ಆಫ್ ಕ್ಯಾಮ್ರಾ ಅಷ್ಟೇ. ಸೆಟ್ ಅಲ್ಲಿ ಕೆಲಸ ಸುಮ್ನೆ ಗ್ಯಾಪ್ ಅಲ್ಲಿ ಮಾತಾಡೋದು ಫನ್ ಮಾಡೋದು ಅಂದ್ರೆ ಸ್ಪಾಟ್ ಅಲ್ಲಿ ಎವ್ರಿ ಸೆಕೆಂಡ್ ಮೀಟರ್ ಓಡ್ತಾ ಇರುತ್ತೆ. ಅಂಡ್ ನಾವ್ ಅಲ್ಲೇನಕ್ಕೆ ಹೋಗಿರ್ತೀವಿ ಅಂದ್ರೆ ಫಸ್ಟ್ ಯಾವ್ದಾದ್ರು ಚಾನ್ಸ್ ಕೇಳ್ಬೇಕಾದ್ರೆ ಒಂದ್ ಚಾನ್ಸ್ ಕೊಡಿ ಸರ್ ಪ್ರೂವ್ ಮಾಡ್ಕೊಂತೀವಿ ಅಂತ ಹೇಳಿರ್ತೀವಲ್ಲ. ಸೊ ಐ ಫೀಲ್ ಇವತ್ತಿಗೂ ಬಿಕಾಸ್ ಹಂಗೆ ಬಂದಿರೋದು, ಅಂದ್ರೆ ಆಡಿಷನ್ಸ್ ಎಲ್ಲ ಕೊಟ್ಕೊಂಡು. ಈಗ ಬೇಸಿಕಲಿ ನಿಮ್ಮ ಮನೇಲಿ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕು, 1 ಕೋಟಿ 2 ಕೋಟಿ ಕೊಡಿ ಅಂದ್ರೆ 100 ಕ್ವೆಶನ್ ಕೇಳ್ತಾರೆ. ಅಂತದ್ರಲ್ಲಿ ನಮ್ಮನ್ನ ನಂಬಿ ಪ್ರೊಡ್ಯೂಸರ್ಸ್ 10 ಕೋಟಿ 5 ಕೋಟಿ ಲೈಕ್ 15 ಕೋಟಿ 20 ಕೋಟಿ ಎಲ್ಲ ಹಾಕಿ ಅವ್ರು ಸಿನಿಮಾ ಮಾಡ್ತಿರ್ತಾರೆ. ಸೊ ಐ ಫೀಲ್ ರೆಸ್ಪಾನ್ಸಿಬಲ್. ಸೊ ಎವ್ರಿ ಸೆಕೆಂಡ್ ಪ್ಯಾಕಪ್ ಆಗೋವರೆಗೂ ಐ ವಿಲ್ ಬಿ ಇನ್ ದಟ್ ಶೂಟಿಂಗ್ ಝೋನ್. ಆದ್ಮೇಲೆ ಆಫ್ ಲೈಕ್ ನನ್ನ ಪರ್ಸನಲ್ ಲೈಫ್ ಫನ್ ಆ ಥರ. ಎರಡನೇ ಸಿನಿಮಾ ಆಗಿರೋದ್ರಿಂದ ಆ ಥರನಾ ಅಥವಾ ಸ್ವಲ್ಪ ಇನ್ನೂ ಹೋದ್ರೆ ಸ್ವಲ್ಪ ಸೆಟ್ ಆಗ್ತೀನಿ ಅನ್ನೋ? ಇಲ್ಲ, ನಾಟ್ ಎರಡನೇ ಸಿನಿಮಾ ಅಂತಲ್ಲ ಸರ್. ನಾನು ಪ್ರತಿದಿನ ಕ್ಯಾಮ್ರಾ ಮುಂದೆ ನಿಂತಾಗ ನಾನು ಫಸ್ಟ್ ಡೇ ಅಂದ್ಕೊಂಡು ಆಕ್ಟ್ ಮಾಡೋದು. ನಾಳೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಇವತ್ತು ಬೆಸ್ಟ್ ಕೊಡೋಣ ಅನ್ನೋದಿರುತ್ತೆ ಅಷ್ಟೇ. ಈಗ ಆಲ್ರೆಡಿ ರಿಲೀಸ್ ಆಗಿರೋ ಸಾಂಗ್ಸು ಸಖತ್ ಸೌಂಡ್ ಮಾಡ್ತಿದೆ. ಆ ಸಾಂಗ್ಗಳಿಗಿಂತ ನೀವು ಹಾಕೋ ಸೋಷಿಯಲ್ ಮೀಡಿಯಾದನ್ನು ತುಂಬ ಜನ ಫಾಲೋ ಅಪ್ ಮಾಡ್ತಾರೆ. ಅಗೈನ್ ಮತ್ತೆ ಅವರು ರೀಲ್ಸ್ ಮಾಡಿ ಹಾಕ್ತಿದ್ದಾರೆ. ರಿಲೀಸ್ ಆಗಿರೋ ಸಾಂಗ್ಗಳ ಬಗ್ಗೆ ಸ್ಪೆಷಲ್ ಆಗಿ ಹೇಳೋದಾದ್ರೆ, ನಮ್ಮ ಮೂವಿದು ಬಿಗ್ಗೆಸ್ಟ್ ಅಂತ ಮ್ಯೂಸಿಕ್ದು ಬಂದು ಚರಣ್ ರಾಜ್ ಸರ್. ನಿಮಗೆ ಗೊತ್ತು ಚರಣ್ ರಾಜ್ ಸರ್ ಲೈಕ್ ಒನ್ ಆಫ್ ದಿ ಲೈಕ್ ಡಿಫ್ರೆಂಟ್ ಯುನೀಕ್ ಅಂಡ್ ನೈಸೆಸ್ಟ್ ಮ್ಯೂಸಿಷಿಯನ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರು. ಈ ಮೂವಿಗಂತೂ ಪಕ್ಕಾ ಕಮರ್ಷಿಯಲ್ ಆಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅಂಡ್ ಆಲ್ರೆಡಿ ಎಲ್ಲ ಕಾಲೇಜ್ ಯೂತ್ಸ್ಗೆಲ್ಲ ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆ. ಅಂಡ್ ಒಂದೊಂದು ಸಾಂಗು ಒಂದೊಂದ್ ತರ ಇದೆ. ನೀವು ಫಸ್ಟ್ ಸಾಂಗ್ ಕೇಳಿದ್ರೆ ಅಥವಾ ಸೆಕೆಂಡ್ ನೆಕ್ಸ್ಟ್ ಒಂದು ಬರ್ತಾ ಇದೆ ಆಟಮ್ ಬಾಂಬ್ ಅಂತ ಸಾಂಗ್. ಎವ್ರಿ ಸಾಂಗ್ ಹ್ಯಾಸ್ ಅ ಡಿಫ್ರೆಂಟ್ ಟಚ್. ಸೊ
ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಸೊ ಈಗ ಸ್ವಲ್ಪ ಕಾಂಬಿನೇಷನ್ ವರ್ಕೌಟ್ ಆಗ್ತಿದೆ ಅಥವಾ ಜನರಿಗೆ ತುಂಬಾ ಇಷ್ಟ ಆಗ್ತಿದೆ ಅಂದಿದ ತಕ್ಷಣ ನಮಗೆ ಸಂಚಿತ್ ಹೆಗ್ಡೆ ನೆನಪಾಗ್ಬಿಡ್ತಾರೆ. ಸೊ ನಿಮ್ಮ ಸಾಂಗ್ಸು ನಾನು ಈಗ ಕೇಳ್ತಾ ಇದ್ದ ಹಾಗೇನೆ ಸಂಚಿತ್ ಹೆಗ್ಡೆ ಅಂದಿದ ತಕ್ಷಣ ನಮಗೆ ಲವ್ ಸಾಂಗ್ ಅಂತೂ ಪಕ್ಕ ಇರುತ್ತೆ, ನಮ್ಮನ್ನ ಹಾಗೇ ಕರ್ಕೊಂಡು ಹೋಗುತ್ತೆ ಆ ಸಾಂಗ್ ಅಂತ. ಆ ಸಾಂಗಲ್ಲಿ ನಿಮ್ಮಿಬ್ರು ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಾಂಗಲ್ಲಿ. ಸೊ ಸಿನಿಮಾದಲ್ಲಿ ಹೆಂಗೆ ಬಂದಿದೆ ಅಂತ ನಾನು ಕೇಳ್ತೀನಿ, ಅದಕ್ಕಿಂತ ಮುಂಚೆ ಆ ಸಾಂಗ್ ಬಗ್ಗೆ ನಿಮಗೆ ಹೆಂಗೆ ಅನಿಸ್ತು? ಸಂಚಿತ್ ಹೆಗ್ಡೆ ಅಂದಿದ ತಕ್ಷಣ ನಮಗೆ ಒಂದು ಹೋಪ್ ಇರುತ್ತೆ. ಸೊ ನಿಮ್ಗೆ ಹೆಂಗಿತ್ತು ಅವ್ರು ಹೇಳ್ತಾರೆ ಅಥವಾ ಆ ಸಾಂಗ್ ಕೇಳಿದ ತಕ್ಷಣ ಫಸ್ಟ್ ನೆಕ್ಸ್ಟ್ ಟೈಮ್ ಇಂದ ಇಂಟರ್ವ್ಯೂ ಬರ್ಬೇಕಾದ್ರೆ ಸಾಂಗ್ ಫುಲ್ ನೋಡ್ಕೊಂಡ್ ನಾನು ನೋಡ್ದಲ್ಲ ಈಗಿನ ರಾಮ ಮತ್ತೆ ಶ್ಯಾಮ ಏನಕ್ಕೆ ಅಂದ್ರೆ ಇದನ್ನ ಕಟ್ ಮಾಡಿ ಇಟ್ಟಿರಿ. ಏನಕ್ಕೆ ಅಂದ್ರೆ ನಮ್ದು ಫಸ್ಟ್ ಸಾಂಗ್ ಕಾಲಿ ಎಳಿತಾರದು. ನಾನು ನೋಡಿದೀನಿ. ಫಸ್ಟ್ ಸಾಂಗ್ ಏನು ಅಂತಂದ್ರೆ ನಂದಿರೋದು ಕೆಮಿಸ್ಟ್ರಿನೇ ಇಲ್ಲ, ನೋಡಿ ಫುಲ್ ಇರಿಟೇಟ್ ಆಗ್ತಾ ಇರ್ತಾರೆ. ನಾನು ಅವ್ರಿಗೆ ಅದು ಬಂದು ಅವ್ರು ಕನ್ಫ್ಯೂಸ್ ಆಗ್ಬಿಟ್ರು, ನಾನು ಸಾಂಗೇ ನೋಡಿಲ್ವ, ಸಿಂಗರ್ ನೇಮ್ ರಾಂಗ್ ಹೇಳ್ಬಿಟ್ಟೇನೋ. ಸಿಂಗರ್ ನೇಮ್ ಅಲ್ಲಿ ಅದು ಬಂದು ಹೀರೋನ ಅಡ್ಮೈರ್ ಮಾಡೋ ಇದು ಸಂಚಿತ್ ಹೆಗ್ಡೆ ಅವ್ರು ಆಡಿರೋದು ಹೀರೋನ ಅಡ್ಮೈರ್ ಮಾಡಿರೋ ತರ ಒಂದು ಸಾಂಗ್. ಅದ್ರಲ್ಲಿ ಇವ್ರಿಗೆ ನಾನು ಕಂಡ್ರೇ ಆಗ್ತಿಲ್ಲ. ಅಲ್ಲ ಇದೇ ನೋಡ್ರೆ ಗೊತ್ತಾಗತ್ತಲ್ಲ ವಿಜುವಲ್ಸ್. ಇನ್ವನ್ ಟಾಂಗ್ ಟಾಂಗ್ ಅಂತ ಇದೆಯಲ್ಲ, ಅದ್ರಲ್ಲಿ ನಮ್ಮಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ. ಅದು ಹಾಡಿರೋದು ಬಂದು ರಾಮುಲ ಹಾಡಿದಾರಲ್ಲ, ಅನುರಾಗ್ ಕುಲಕರ್ಣಿ ಅಂತ. ಅವರು ತುಂಬಾ ಚೆನ್ನಾಗಿ ತುಂಬಾ ಸ್ಟೈಲಿಶ್ ಆಗಿ ಆಡಿದಾರೆ. ನಾವೇ ಒಂದಷ್ಟು ಜನನ ಇವಾಗ ನಮ್ ಸಾಂಗ್ ರೀಚ್ ಆಗ್ಬೇಕು ಅನ್ನೋವಾಗ ರೀಲ್ಸ್ ಮಾಡ್ತಾ ಇರ್ತೀವಿ. ಅಂಡ್ ಫಾರ್ಚುನೇಟ್ಲಿ ಒಂದಷ್ಟು ಜನ ಆಕ್ಟರ್ಸೇ ನಾವೇ ಮಾಡ್ತೀವಿ ಅಂತ ಹೇಳಿ ಸಾಂಗ್ ರೀಲ್ಸ್ ಮಾಡಿರೋದಿದೆ. ಸೊ ಅದ್ರ ಬಗ್ಗೆ ಕೂಡ ವೆರಿ ಹ್ಯಾಪಿ ಅಬೌಟ್ ಇಟ್. ಚೆನ್ನಾಗಿದೆ. ಅಂದ್ರೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ಬೀಯಿಂಗ್ ವೆರಿ ಕೈಂಡ್ ಟು ದೆಮ್ ಅಂಡ್ ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ನಿಮ್ಮ ಮೂವಿಗೆ ಏನೇ ಇದು ಕೇಳಿ ಐ ವಿಲ್ ಕಮ್ ಅಂಡ್ ಪ್ರಮೋಟ್ ಯು. ಈಗ ಸಿನಿಮಾ ಪ್ರಮೋಷನ್ಗಳಿಗೆ ಹಲವಾರು ಕಾಲೇಜ್ಗಳು ಹೋಗ್ತಿದ್ದೀರಾ, ಅದರಲ್ಲೂ ಸ್ಪೆಷಲಿ ತುಂಬಾ ತಿರುಗಾಡ್ತಿದ್ದೀರಾ. ನೀವು ಜಾಯ್ನ್ ಆಗಿದ್ದೀರಾ ಸುಮಾರು? ಹೌದು, ಎಲ್ಲ ಕಡೆ ಹೋಗ್ತಾ ಇದೀನಿ ನಾನು. ಅವರು ಸ್ಟೇಟಸ್ ಎಲ್ಲ ಕಡೆ ಹಾಕ್ತಾರೆ, ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ಆಫ್ ಸ್ವಲ್ಪ. ನನಗೆ ಕ್ಯೂರಿಯಾಸಿಟಿ ಏನಂದ್ರೆ, ಈಗ ನಾರ್ಮಲ್ ಆಗಿ ಹೀರೋಯಿನ್ ಅಂತ ಅಂದಾಗ ಹುಡುಗರು ಒಂದು ಜೋಶ್ ಆಗಿರ್ತಾರೆ. ನನಗೆ ವಿರಾಟ್ ಬಗ್ಗೆ ಕೇಳಬೇಕು, ಹುಡುಗಿರೆಲ್ಲ ಹೆಂಗಿರ್ತಿದ್ರು, ಏನು ಕ್ರೇಜ್ ಇರ್ತಿತ್ತು? ಯಾಕಂದ್ರೆ ಅವ್ರು ನೋಡಿ, ಅವ್ರ ಸ್ಮೈಲ್ ನೋಡಿ, ಅವ್ರದ್ದು ಆ ಸ್ಟೈಲ್ ಇಟ್ಕೊಂಡು ಅಲ್ಲಿ ಹೆಂಗೆ. ಅವ್ರಿಗಿನ್ನ ಜಾಸ್ತಿ ನೀವೇ ಅವ್ರ ಮೇಲೆ ಲವಲ್ಲಿದ್ದೀರ. ಅಲ್ಲ ಇದೆ ನನಗೆ, ಅದಿದೆ ನನಗೆ. ಅಲ್ಲ ನನಗೆ ಅನ್ಸುತ್ತೆ ಇವ್ರು ತುಂಬಾ ಮಾತಾಡ್ತಾರೆ ಅನ್ಸುತ್ತೆ. ಹಾ ಆಕ್ಚುಲಿ ನನಗೆ ಅದಿದೆ, ಬ್ರೋ ಲವ್ ಅಂತಾರಲ್ಲ ಹಂಗೆ ಅದಿದೆ. ಎಸ್, ಅದ್ ನೀವ್ ಹೇಳ್ಬೇಕು ಹೆಂಗಿತ್ತು ಕಾಲೇಜಲ್ಲಿ ಅವ್ರ ಅಂದ್ರೆ ಇವಾಗ ನಾನ್ ಫಸ್ಟ್ ಟೈಮ್ ವಿರಾಟ್ ಅವ್ರನ್ನ ಮೀಟ್ ಮಾಡಿದ್ದೆ ಒಂದು ಗರ್ಲ್ಸ್ ಕಾಲೇಜ್ ಅಲ್ಲಿ, ಲೈಕ್ ಈ ಸಿನಿಮಾಗಂತಲ್ಲ, ಅದ್ದೂರಿ ಲವರ್ ಅಂತ ಒಂದು ಸಿನಿಮಾ ಮಾಡ್ಬೇಕಿತ್ತು ನಾವಿಬ್ರು. ಸೊ ಅವಾಗ ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಅಂತ ಆಗಿದ್ದೆ ನಾವು ಕಾಲೇಜಲ್ಲಿ. ಆ ಕಾಲೇಜು ನೆನಪಿದೆ. ಜ್ಯೋತಿ ನಿವಾಸ್ ಕಾಲೇಜ್, ಜಾನ್ 21 ಅಲ್ಲ, ಜ್ಯೋತಿ ನಿವಾಸ್ ಜಾನ್ 21. ನೀವು ಮರ್ತಿರ್ತೀರಾ ಬಿಡಿ, ಅವ್ರಿಗೆ ನೆನಪಿರುತ್ತೆ. ಅದು ಗರ್ಲ್ಸ್ ಕಾಲೇಜ್ ಬೇರೆ ಅಂತ. ಐ ರಿಮೆಂಬರ್ ಆಲ್ ಮೈ ಫ್ಯಾನ್ಸ್, ಅವರೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ. ಸೊ ಅವ್ರು ಕರೆದಿರೋದನ್ನ ಯಾವತ್ತೂ ಮರೆಯಲ್ಲ. ಹಾ ಹೌದು ಪಾಪ. ಹೇಳಿ ಮೇಡಮ್, ಅಲ್ಲಿ ಏನಾಯ್ತು? ಅವತ್ತಿನ ದಿನ ನಾನು ಬಂದು ಡೈರಿಲಿ ಬರ್ಕೊಂಡಿದ್ದೀನಿ. ಬಿಕಾಸ್ ನಾನು ಅವತ್ತಿಗೆ ನಾನು 19 ಡೆಬ್ಯೂ ಮಾಡಿದ್ದು ಇಂಡಸ್ಟ್ರಿಗೆ. ನಾವು ಹೋಗಿದ್ದು 20ಲೇನೋ. ನಾನು ಜಸ್ಟ್ ಸ್ಟಾರ್ಟ್ ಮಾಡಿದ್ದೆ. ನಾನು ಯಾವ ಹೀರೋದು ಸ್ಟಾರ್ಡಮ್ ಅಥವಾ ಫ್ಯಾನ್ಸ್ ಏನೂ ನೋಡಿರ್ಲಿಲ್ಲ ಬ್ಯಾಕ್ ದೆನ್. ಫಸ್ಟ್ ನೋಡಿದ್ದೆ ಇವ್ರಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಜನ, ಅದನ್ನ ನನ್ನ ಮನೇಲಿ ಬಂದು ಡೈರಿಲಿ ಬರ್ಕೊಂಡಿದ್ದೀನಿ ನಾನು. ಈ ಥರ ಇರುತ್ತೆ ಒಬ್ಬ ಆ್ಯಕ್ಟರ್ಗೆ ಕ್ರೇಜ್ ಅಂತ. ಅಷ್ಟು ಹುಡುಗಿರು ನೀವು ಹೇಳ್ದಂಗೆ ಅವ್ರು ಬಂದ್ರೆ ಸಾಕು, ಹಿಂಗ್ ನಿಂತ್ರೆ ಸಾಕು, ಕಿರ್ಚಾಡಿ ನಾನು ರಿಯಲಿ. ಅವ್ರ ಫಸ್ಟ್ ಸಿನಿಮಾ ಹೆಸರು ಯಾವ್ದು ಹೇಳಿ? ಅದೇ ಕಿಸ್ ಅಂತ. ಏನ್ ಕಿಸ್ ಅಂದ್ರ ಸಿನಿಮಾ ಹೆಸರು ಅಲ್ಲ, ಏನ ಮೂವಿ ಇದು ಕಿಸ್ ಅದು ಕ್ಯಾಚಿ, ಸಕ್ಕತ್ ಕ್ಯಾಚಿ. ಅದಕ್ಕೆ ಅಲ್ಲ, ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಅಂತ. ಲೈಫ್ ಅಲ್ಲಿ ಜಗಳ ಆಗ್ಲಿ ಈಗೋ ಆಗ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು. ಮೂವಿ ನೋಡಿಲ್ಲ. ನಾನು ಮೂವಿ ನೋಡಿದ್ದೀನಿ, ಬಟ್ ನಮ್ಗೆ ಆ ಕಿಸ್ ಬೇಡ. ವಿರಾಟ್ ಅಂದಿದ ತಕ್ಷಣ ಹುಡುಗಿಯರೆಲ್ಲ ಬರ್ತಾರೆ. ಸಿನಿಮಾ ಲಾಸ್ಟ್ ಕೊಡ್ತಾರಲ್ಲ, ಆ ಕಿಸ್ ಬೇಕಂತ ಅವ್ರಿಗೆ. ಕಿಸ್ ಮೂವಿನಲ್ಲಿ ಲಾಸ್ಟ್ ಕೊಡ್ತಾರಲ್ಲ, ಅವ್ರು ಕೇಳ್ಕೊಳ್ಳಿ.